ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪೊಲೀಸ್ ವಿಶ್ರಾಂತ ಗೃಹದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರೈರವರ ನೇತೃತ್ವದಲ್ಲಿ ಕನಕದಾಸ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಸಲಾಯಿತು. ಹಾಸನದ ಶಾಹೀನ್ ಲರ್ನ್ ಅಕಾಡೆಮಿ ಶಾಲೆ ವತಿಯಿಂದ ಸಾಹಿತಿ ಪ್ರತಿಮಾ ಹಾಸನ್ ಅವರಿಗೆ ಸನ್ಮಾನಿಸಿ ಗೌರವ ನೀಡಲಾಯಿತು. ಕುಶಾಲನಗರ ಪಟ್ಟಣದಲ್ಲಿ ಎಸ್ಐಟಿಯು ಸಂಘಟನೆ ವತಿಯಿಂದ 6ನೇ ಕೊಡಗು ಜಿಲ್ಲಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರೈರವರ ನೇತೃತ್ವದಲ್ಲಿ ಕನಕದಾಸ ಜಯಂತಿ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಪೊಲೀಸ್ ವಿಶ್ರಾಂತ ಗೃಹದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರೈರವರ ನೇತೃತ್ವದಲ್ಲಿ ನವೆಂಬರ್ 8ರಂದು ನಡೆಯಲಿರುವ ಕನಕದಾಸ ಜಯಂತಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭ ಕಾರ್ಯಕ್ರಮವನ್ನ ಆಚರಿಸುವ ಕುರಿತು ಚರ್ಚಿಸಲಾಯಿತು. ಕನಕದಾಸ ಜಯಂತಿ ಅಂಗವಾಗಿ ಮುಖ್ಯ ಭಾಷಣಗಾರರಾಗಿ ಕೊಡಗು ವಿಶ್ವವಿದ್ಯಾಲಯದ ಉಪನ್ಯಾಸಕರಾದ ಜಮೀರ್ ಅಹಮದ್ ಅವರನ್ನ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮವನ್ನ ಕಲಾಭವನದಲ್ಲಿ ಆಚರಿಸಲು ತೀರ್ಮಾನಿಸಲಾಯಿತು. ಕಾರ್ಯಕ್ರಮದ ದಿನದಂದು ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವ ಕುರಿತು ತೀರ್ಮಾನಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಸಿದ್ದೇಗೌಡ ಉಪಸ್ಥಿತರಿದ್ದರು. ಇದೇ ಸಂದರ್ಭ ಸಂಗೊಳ್ಳಿ ರಾಯಣ್ಣ ಕುರುಬ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಪ್ರಭಾಕರ್ ಸೇರಿದಂತೆ ವಿವಿಧ ಮುಖಂಡರುಗಳು ಉಪಸ್ಥಿತರಿದ್ದರು. ಕನಕದಾಸ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಗೆ ಮುಖ್ಯಾಧ್ಯಕ್ಷರಾಗಿ ಸಂಸದರು ಆಗಮಿಸುತ್ತಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಜಿಲ್ಲಾಡಳಿತದ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇಲಾಖಾ ಅಧಿಕಾರಿಯಾದ ಸೋಷಿಯಲ್ ವೆಲ್ಫೇರ್ ಅಧಿಕಾರಿಯಾದ ಸಿದ್ದಗೊಳಿಸಲಿದ್ದಾರೆ. ಅದರಲ್ಲೆಲ್ಲ ಮಿತಿ ಇಲ್ಲ. ಈಗ ಯಾರು ಖುಷಿಯಿಂದ ಮಾಡ್ತೇವೆ ಅಂತ ಹೇಳಿದ್ರೆ ಮಾಡ್ತೇವೆ. ಮತ್ತೊಂದು ಲಕ್ಷ್ಯ ಇಟ್ಕೊಳ್ಳಿ, ಜನ ಸೇರುವುದು ಸ್ವಲ್ಪ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಆ ದಿನ ಜಾತ್ರೆ ಸ್ವಲ್ಪ ನಿಮ್ಮ, ಯಾಕಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಮೆರುಗು ಬರಬೇಕಾದ್ರೆ ಜನ ಇರಬೇಕು, ಸಾರ್ವಜನಿಕರಿದ್ದರೆ ಮಾತ್ರ ಅದಕ್ಕೊಂದು ಮೆರುಗು. ಯಾಕಂದರೆ ಇಲ್ಲಿ ಜಾತ್ರೆ ಇದ್ರಿಂದ ಅಷ್ಟೇ ಹೊತ್ತಿಗೆ ಜಾತ್ರೆ ಸ್ಟಾರ್ಟ್ ಆಗ್ತದೆ. ಯಾವುದು ಗ್ರಾಮದ ತೇರು, ನಾವು ಹೋಗ್ತೇವೆ, ನೀವು ಹೋಗ್ತೇವೆ. ಅದು ನಮ್ಮದು ಡ್ಯೂಟಿ ಅಂತ ಹೇಳಿ ನಾವು ಸರ್ಕಾರಿ ಕಾರ್ಯಕ್ರಮದಲ್ಲೇ ಇರ್ತೇವೆ. ಏನು ಯಾಕಂದ್ರೆ ನಾವು ಗಣೇಶ ಐತೆ, ಆದರೂ ಕೂಡ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲೇ ಇರ್ತೇವೆ. ಕಾರ್ಯಕ್ರಮ ಮುಗಿಯೋ ತನಕ ಸ್ಟೇಜು ದೊಡ್ಡ ಇದ್ದು ಆ ಕಾರಣದಿಂದ ಮತ್ತೇನಾಗ್ತದೆ ಕೇಳಿದ್ರೆ ಕತ್ಲೆ ಆದರೆ ಹೆಂಗೆ ಏನಂದರೆ ನಮ್ಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಬೀಳುವ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಾವು ಹೋದ್ಸಲ ಲೈಟ್ ಹಾಕಿದ್ರೆ ಮತ್ತೆ ಈ ಕಡೆಗೆ 2-3 ಲೈಟ್ ಹಾಕ್ಕೊಂಡು ವ್ಯವಸ್ಥೆ ಎಲ್ಲರೂ ಅವರೆಲ್ಲ ನಮ್ಮ ಸಮಾಜದವರೇ ಎಲ್ಲ ಕೈ ಜೋಡಿಸಿದ್ರು. ಅದಕ್ಕೆ ಈ ಸಲ ನಮಗೆ ನಾವು ನೀವು ಎಲ್ಲ ಸೇರಿದ್ರೆ ಮಾತ್ರ ಒಂದು ಒಳ್ಳೆಯ ಫಂಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಅರ್ಥಾಯ್ತಾ? ಲಾಸ್ಟ್ ಟೈಮು ನಾವು ಸನ್ಮಾನ ಮಾಡಿದ್ವಿ ಎಲ್ಲ ಮಕ್ಕಳಿಗೆ. ಈ ಸಲ ನಮಗೆ ಮಕ್ಕಳಿಗೆ ಅದಕ್ಕೆ ನೋಡಿ ಮಕ್ಕಳು ಯಾರ್ಯಾರು ಆ ಸಮಾಜದವ್ರಿಗೆ ಮಾಡೋಣ. ನನ್ನ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ಎಸ್ಐಟಿಯು ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ 6ನೇ ಕೊಡಗು ಜಿಲ್ಲಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ 6ನೇ ಕೊಡಗು ಜಿಲ್ಲಾ ಸಮ್ಮೇಳನದ ಮೆರವಣಿಗೆಯು ಜಿಲ್ಲಾಧ್ಯಕ್ಷರಾದ PR ಭರತ್ ರವರ ನೇತೃತ್ವದಲ್ಲಿ 100 ಸಂಘಟನಾ ಕಾರ್ಯಕರ್ತರು ಬೈಚನಹಳ್ಳಿ ಮಾರಿಯಮ್ಮ ದೇವಾಲಯದ ಮುಂಭಾಗದಿಂದ ಕಾರು ನಿಲ್ದಾಣದ ತನಕ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ಇದೇ ಸಂದರ್ಭ CITU ಸಂಘಟನೆಯ 100 ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು.
ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITUವಿನ ಅಖಿಲ ಭಾರತ ಸಮ್ಮೇಳನ ವಿಶಾಖಪಟ್ಟಣದಲ್ಲಿ ನಡೀತಾ ಇರತಕ್ಕಂಥದ್ದು ಮತ್ತು ರಾಜ್ಯ ಸಮ್ಮೇಳನ ಹಾಸನದಲ್ಲಿ ನಡೀತಾ ಇದೆ. ಅದರ ಪೂರಕವಾಗಿ 6ನೇ ಕೊಡಗು ಜಿಲ್ಲಾ ಸಮ್ಮೇಳನ ಕುಶಾಲನಗರದಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ನಡೆದಿದೆ. ಈ ಸಮ್ಮೇಳನ ಈ ದೇಶದ ಮತ್ತು ನಮ್ಮ ಈ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಮಿಕರು ಎದುರಿಸ್ತಾ ಇರತಕ್ಕಂಥ ಸವಾಲುಗಳ ಬಗ್ಗೆ ಭಾಳ ಗಂಭೀರವಾಗಿ 2 ದಿನ ಚರ್ಚೆಯನ್ನು ನಡೆಸಿದೆ. ಭಾಳ ಮುಖ್ಯವಾಗಿ ಕಾರ್ಮಿಕರ ಮೇಲೆ ಆಗ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ತರ್ತಾ ಇರತಕ್ಕಂಥ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ನೀತಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಕಾರ್ಮಿಕರಿಗೆ ದುಷ್ಪರಿಣಾಮ ಆಗ್ತದೆ ಅನ್ನತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಕಾರ್ಮಿಕ ಕಾನೂನನ್ನು ಬದಲಾಯಿಸಬಾರ್ದು ಅನ್ನತಕ್ಕಂಥ ನಿಟ್ಟಿನಲ್ಲಿ ಚಳವಳಿಯನ್ನು ಮುಂದಿನ ದಿನಗಳಲ್ಲಿ ರೂಪಿಸಲಿಕ್ಕೆ ಈ 2 ದಿನಗಳ ಕಾಲದ ಸಮ್ಮೇಳನ ಚರ್ಚೆ ಮಾಡಿದೆ. ಮಾತ್ರ ಅಲ್ಲ, ನಮ್ಮ CITUವಿನ ಭಾಗವಾಗಿರ್ತಕ್ಕಂಥ ಅಂಗನವಾಡಿ, ಬಿಸಿ ಊಟ, ಗ್ರಾಮ ಪಂಚಾಯತ್ ನೌಕರರು, ಕಟ್ಟಡ ಕಾರ್ಮಿಕರು, ತೋಟಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಕಾಫಿ ಕ್ಯೂರಿಂಗ್ನಲ್ಲಿ ಕೆಲಸ ಮಾಡ್ತಕ್ಕಂಥವರು, ಹಮಾಲಿ ಕಾರ್ಮಿಕರು, ಆಸ್ಪತ್ರೆ ನೌಕರರು, ಹೀಗೆ ಟಿಂಬರ್ ಕೆಲಸಗಾರರು, ಈ ರೀತಿ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ನೌಕರರ ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡುವುದರ ಮುಖಾಂತರ ಅವರ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಾಣತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 3 ವರ್ಷಗಳಲ್ಲಿ ದೊಡ್ಡ ರೀತಿಯ ಚಳುವಳಿಯನ್ನು ರೂಪಿಸತಕ್ಕಂಥ ರೀತಿಯಲ್ಲಿ ಚರ್ಚೆಯನ್ನು ನಡೆಸಿದ್ದೀವಿ. ಈ ಸಮ್ಮೇಳನದ ಒಳಗಡೆ ಭಾಳ ಪ್ರಮುಖವಾಗಿರ್ತಕ್ಕಂಥ 6ರಿಂದ 7 ನಿರ್ಣಯಗಳನ್ನು ನಾವು ತಗೊಂಡಿದ್ವಿ. ಅದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕೊಡಗು ಜಿಲ್ಲೆಯ ಜನಸಾಮಾನ್ಯರ ಅತ್ಯಂತ ಭಾಳ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಏನು, ಕಾಡು ಪ್ರಾಣಿಗಳ ದಾಳಿಯಿಂದ ಇವತ್ತು ಕಾರ್ಮಿಕರು ದೈನಂದಿನ ತನ್ನ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಇವತ್ತು ಕಾಡು ಪ್ರಾಣಿಗಳ ದಾಳಿಯಿಂದ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಈ ಜಿಲ್ಲೆಯ ಕೃಷಿಕರ ಸಂಪತ್ತು ನಾಶ ಆಗ್ತಾ ಇದೆ. ಅದರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸಲಿಕ್ಕೆ ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಅಸಂಘಟಿತ, ಸಂಘಟಿತ ಈ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಜನ ಸೂರಿಲ್ಲದಿರ್ತಕ್ಕಂಥವರಿದ್ದಾರೆ, ಮನೆ ಇಲ್ಲದಿರ್ತಕ್ಕಂಥವರಿದ್ದಾರೆ. ಅವರುಗಳಿಗೆ ಸೂರು ಕೊಡಬೇಕು ಅನ್ನತಕ್ಕಂಥದ್ದು, ಮನೆ ಕೊಡಬೇಕು ಅನ್ನತಕ್ಕಂಥ ರೀತಿಯ ಹೋರಾಟವನ್ನು ರೂಪಿಸಲಿಕ್ಕೆ ಈ ಜಿಲ್ಲೆ ಗುಡ್ಡಗಾಡು ಪ್ರದೇಶ ಮತ್ತು ಅತ್ಯಂತ ದೊಡ್ಡ ರೀತಿಯಲ್ಲಿ ಕಾರ್ಮಿಕರಿರತಕ್ಕಂಥ ಪ್ರದೇಶ. ಈ ಜಿಲ್ಲೆಯಲ್ಲಿ ಒಂದು ಕಾರ್ಮಿಕ ನ್ಯಾಯಾಲಯ ಸ್ಥಾಪನೆ ಆಗಬೇಕು, ಕಾರ್ಮಿಕ ನ್ಯಾಯಾಧೀಶರು ಕಾಯಂ ಆಗಿರಬೇಕು ಅನ್ನತಕ್ಕಂಥದ್ದು. ಜೊತೆಯಲ್ಲೇ ಇವತ್ತು ಜಿಲ್ಲೆಯ 5 ತಾಲೂಕುಗಳಲ್ಲಿ ಇರಬೇಕಾಗಿರ್ತಕ್ಕಂಥ ಕಾರ್ಮಿಕ ಅಧಿಕಾರಿಗಳು ಇಲ್ಲ ಅನ್ನತಕ್ಕಂಥದ್ದು ಕೂಡ ಇದೆ. ಈ ಎಲ್ಲ ವಿಷಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಇನ್ನೊಂದು, ಕೊಡಗು ಜಿಲ್ಲೆಗೆ ಒಂದು ಕಾರ್ಮಿಕ ಭವನ ಸರ್ಕಾರ ನಿರ್ಮಿಸಬೇಕು ಅನ್ನತಕ್ಕಂಥದ್ದು. ಕೊಡಗು ಜಿಲ್ಲೆಯ ರೈಲು ಹಲವಾರು ವರ್ಷಗಳಿಂದ ಕಾರ್ಮಿಕರ ಬೇಡಿಕೆ ಇದೆ. ಜನಸಾಮಾನ್ಯರಿಗೆ ಬೆಂಗಳೂರು ಹೊರಗಡೆ ಹೋಗಲಿಕ್ಕೆ ಕಡಿಮೆ ದರದ ಒಳಗಡೆ ಅವರಿಗೆ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ರೈಲು ಕೊಡುಗೆಗೆ ಅಗತ್ಯ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಜಿಲ್ಲೆ ಇವತ್ತು ರೈಲು ಇಲ್ಲದಿರತಕ್ಕಂತಹ ಜಿಲ್ಲೆ ಆಗಿರುವುದು. ಆ ರೈಲಿಗೆ ಬೇಕಾಗಿರ್ತಕ್ಕಂಥ ಹೋರಾಟ, ಇನ್ನಿತರ ಹಲವಾರು ಹೋರಾಟಗಳನ್ನು ರೂಪಿಸಲಿಕ್ಕೆ ಇರತಕ್ಕಂಥ ಚರ್ಚೆ ಆಗಿದೆ. ಇವತ್ತು ನಡೆದಂಥ ನಮ್ಮ CITUವಿನ 6ನೇ ಜಿಲ್ಲಾ ಸಮ್ಮೇಳನದಲ್ಲಿ ಹೊಸ ಒಂದು ಸಮಿತಿಯನ್ನು ಆಯ್ಕೆ ಮಾಡಿದೆ. ಮುಂದಿನ 3 ವರ್ಷಗಳಲ್ಲಿ ಜಿಲ್ಲೆಯ ಕಾರ್ಮಿಕರ ಮತ್ತು ರೈತರ ಮತ್ತು ಇನ್ನಿತರ ವರ್ಗಗಳ ಸಮಸ್ಯೆಗಳ ಬಗ್ಗೆ ಹೋರಾಟಗಳನ್ನು ರೂಪಿಸಲಿಕ್ಕೆ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಜನಸಾಮಾನ್ಯ ಮತ್ತು ವಿಷಯಗಳನ್ನು ತಗೊಂಡು ಹೋಗಲಿಕ್ಕೆ ಒಂದು ಸಮಿತಿಯನ್ನು ಅನಿವಾರ್ಯವಾಗಿ ಬಂದಂಥ ಸಂದರ್ಭದಲ್ಲಿ ನಾವು CITUವಿನ ಒಂದು ಹೊಸ ಸಮಿತಿಯನ್ನು ಕಳೆದ ಪ್ರತಿನಿಧಿ ಸಮ್ಮೇಳನದಲ್ಲಿ ಆಯ್ಕೆಯಾಗಿದೆ. CITUವಿನ ಹೊಸ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ AC ಸಾಬುವನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ CITUವಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ PR ಭರತ್ ಮತ್ತು ಖಜಾಂಚಿಯಾಗಿ ND ಕುಟ್ಟಪ್ಪನವರನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ 15 ಜನ ಪದಾಧಿಕಾರಿಗಳನ್ನು ಆಯ್ಕೆಯಾಗಿದೆ ಈ ಸಂದರ್ಭದಲ್ಲಿ. ಮತ್ತು ಇದಾಗಿ 26 ಜನ ಜಿಲ್ಲಾ ಸಮಿತಿ ಸದಸ್ಯರುಗಳು ಕೂಡ ಈ ನಿನ್ನೆಯ ಸಮ್ಮೇಳನದಲ್ಲಿ ಆಯ್ಕೆಯಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕನ್ನಡ ಭಾಷೆಯನ್ನ ಬಳಸಿ ಉಳಿಸಿ ಬೆಳೆಸಬೇಕಾಗಿದೆ. ಕನ್ನಡದ ಅಸ್ಮಿತೆಯನ್ನ ಕಟ್ಟುವಂತಹ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಬೇಕೆಂದು ರಂಗಭೂಮಿ ಕಲಾವಿದ ಕೂಡ್ಲೂರಿನ ಬರಬನ್ನಟಿ ಬೆಟಗೇರಿ ಮನವಿ ಮಾಡಿದ್ರು. ಕುಶಾಲನಗರ ತಾಲೂಕಿನ ಕೂಡ್ಮಂಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕುವೆಂಪು ಕನ್ನಡ ಭಾಷಾ ಸಂಘದ ವತಿಯಿಂದ ಕುಶಾಲನಗರ ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಕುಶಾಲನಗರ ಸ್ಥಳೀಯ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ನ ಸಹಯೋಗದಲ್ಲಿ ಏರ್ಪಡಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ
ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯ ವೈಭವದ ಬಗ್ಗೆ ಮಾತನಾಡಿದರು. ಇದು ಹೆಮ್ಮೆಯಿಂದ ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವದ ಹಿಂದೆ ನಾಡಿನ ಏಕೀಕರಣಕ್ಕಾಗಿ ಶ್ರಮಿಸಿದ ಮಹನೀಯರ ಹೋರಾಟವಿದೆ. ಸಹಸ್ರಾರು ಜನ ಕನ್ನಡಿಗರು ಆಡಳಿತಾತ್ಮಕ ಹಾಗೂ ಭಾವನಾತ್ಮಕ ಐಕ್ಯತೆಗಾಗಿ ಹಗಲಿರುಳು ದುಡಿದಿದ್ದಾರೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ಕುಮಾರ್, ನಮ್ಮ ಕನ್ನಡದ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವುದರ ಮೂಲಕ ಕನ್ನಡದ ಕಂಪನ್ನ ಎಲ್ಲೆಡೆ ಪಸರಿಸಲಾಗುತ್ತಿದೆ. ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತ, ಕಲೆ, ಭಾಷೆಯ ಬಗ್ಗೆ ನೆನೆದು ಮೆಲುಕು ಹಾಕುವುದು ನಮ್ಮ ಆದ್ಯ ಕರ್ತವ್ಯ ಎಂದರು. ಕುಶಾಲನಗರ ಲಯನ್ಸ್ ಕ್ಲಬ್ನ ಅಧ್ಯಕ್ಷ NT ನಾರಾಯಣ ಮಾತನಾಡಿದರು. ಲಯನ್ಸ್ ಕ್ಲಬ್ನ ಉಪಾಧ್ಯಕ್ಷರಾದ KN ಪವನ್ ಕುಮಾರ್ ಸಹ ಮಾತನಾಡಿದರು. ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ DS ದಯಾನಂದ್, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ MT ದಯಾನಂದ ಪ್ರಕಾಶ್, ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಕಿರಣ್ ಕುಮಾರ್, ಸದಸ್ಯರಾದ ಹರೀಶ್ ಗಣಪತಿ, ಕುಮಾರ್, ಸಂಧ್ಯಾ ನಾರಾಯಣ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಶಾಲಾ ಮಕ್ಕಳು ನಾಡು, ನುಡಿ, ಸಂಸ್ಕೃತಿಗೆ ಸಂಬಂಧಿಸಿದಂತೆ ಭಾಷಣ ಹಾಗೂ ಕನ್ನಡ ಗೀತೆಗಳನ್ನು ಹಾಡಿ ಗಮನ ಸೆಳೆದರು. ಒಬ್ಬ ಒಳ್ಳೆ ಸ್ನೇಹಿತನನ್ನ, ಒಂದು ಒಳ್ಳೆ ಭಾಷೆಯನ್ನ, ಒಂದು ಶ್ರದ್ಧೆಯನ್ನ ಕಳ್ಕೊಂಡಂತ ನಾಡು ಅದು ವಿನಾಶದತ್ತ ಹೋಗುತ್ತೆ, ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಜವಾಬ್ದಾರಿ ಮಾತು ಕೂಡ ನಮ್ಗೆಷ್ಟು ಹತ್ತಿರವಾಗಿ ಬರ್ತಾ ಇದೆ. ಇಂಥ ಒಂದು ಕನ್ನಡದ ಸೊಗಡುಗಳನ್ನ ನಾವು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದೀವಿ, 3 ರಾಷ್ಟ್ರ ಕವಿಗಳನ್ನು ಪಡೆದ. ನಾಯಿಗಳಂತಾಗುವು ಎನ್ನ ಸಂತತಿ, ತನ್ನ ನಿಜವನ್ನ ಮರೆತು ನರರ ಹಿಂಬಾಲಿಸಿ ನಾಯಿಗಳಂತಾಗುವು ಎನ್ನ ಸಂತತಿ. ಎಷ್ಟು ಚಂದ ಹೇಳಿದ ನೋಡಿ. ಏನನ್ನ ಬೆನ್ನ ಹತ್ತಿಕೊಂಡು ಹೋಗ್ತೀವಿ ನಾವು, ಅದು ಆಗ್ತೀವಿ. ಒಂದು ಭಾಷೆ ಉಳಿಬೇಕಾದ್ರ ಎಷ್ಟು ಶ್ರಮ ಇದೆ ಅಂತ. ಅದು ನೆಲದ ಭಾಷೆ, ತಾಯಿಯ ಭಾಷೆ, ಸಂಬಂಧದ ಒಂದು ಭಾಷೆ ಜೊತೆಗೆ ನಾವು ಬೆಳೆದಿರ್ತೀವಿ. ಅದು ಉಳಿಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕು. ಪ್ರೇಮ್ಕುಮಾರ್ ಸಾಹೇಬ್ರೆ, ಮತ್ತೆ ನಮ್ಮ ನಾರಾಯಣ್ ಸಾರೆ, ಮತ್ತೆ ಪ್ರವೀಣ್ ಸರ್, ದಯಾನಂದ ಸರ್, ಕುಮಾರ್ ಅವರು, ಬರ್ಮಣ್ ಅವರು, ಹಾಗೆ ಶಿಕ್ಷಕರಲ್ಲಿದ್ದಾರೆ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿ ಎಲ್ಲರಿಗೂ ನಮಸ್ಕಾರಗಳು. ಹಾಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ, ಮಕ್ಕಳೇ, ಈ ಕರ್ನಾಟಕ ತುಂಬ ಸಂಪತ್ಭರಿತವಾದ ರಾಜ್ಯ. ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮದು ದಕ್ಷಿಣ ಭಾಗದಲ್ಲಿ ತುಂಬ ಸಂಪತ್ಭರಿತವಾದ ರಾಷ್ಟ್ರ ಮತ್ತು ಪ್ರಮುಖವಾದ ಭಾಷೆಯಾಗಿರ್ತದೆ. ಈ ರಾಜ್ಯದಲ್ಲಿ ತುಂಬ ಹಲವಾರು ಕವಿಗಳು, ತುಂಬ ಪ್ರಸಿದ್ಧರು ಇವತ್ತು ಬಾಡಿ ಎತ್ತಿದ್ದಾರೆ. ಅವರ ಆಶಯಗಳು, ಅವರ ಆದರ್ಶಗಳನ್ನು ನಾವು ಕಾಪಾಡಿಕೊಂಡು ಅದೇ ರೀತಿ ನಾವು ಮುಂದೆ ಹೋಗಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಪ್ರಾದೇಶಿಕವಾರು, ಭಾಷಾವಾರು ನಮ್ಮ ಕರ್ನಾಟಕಕ್ಕೆ ಕನ್ನಡ, ಹಾಗೆ ಕೇರಳಕ್ಕೆ ಮಲಯಾಳಂ, ತಮಿಳುನಾಡು, ಹಾಗೆ ಈ ಭಾಷಾವಾರು ನಮ್ಮ ಪ್ರಾಂತ್ಯಗಳ ರಚನೆ ಮಾಡಿರುವ ರಾಜ್ಯಗಳ ಉದಯಾಗಿದೆ. ಹಾಗೆ ದೇವರಾಜ ಅರಸು ಅವರ ಕಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಉದಯ ಆಯಿತು. ಹಾಗೆ ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ನವೆಂಬರ್ 1 ತಿಂಗಳ ಮಟ್ಟಿಗೆ ಮಾತ್ರ ನಾವು ಕನ್ನಡವನ್ನು ಬಳಕೆ ಮಾಡೋದು ಬೇಡ, 365 ದಿನಗಳು ಸಹಿತ ನಮ್ಮ ಕನ್ನಡವನ್ನು ಉಳಿಸಿ ಕನ್ನಡ ನಾಡು, ನೆಲ, ಜಲ ಎಲ್ಲವನ್ನು ಈ ಸಂರಕ್ಷಿಸುವಂಥ ನಿಮಗೆ ಹಕ್ಕು ನಿಮಗಿದೆ ಮತ್ತು ಅದು ನಿಮಗೆ ಆದರ್ಶಪರವಾಗಿದೆ ಅಂತ ಈ ಮೂಲಕ ನನ್ನ ಶುಭಾಶಯಗಳನ್ನು ಮೂಲಕ ಈ ಪಾಲ್ಗೊಂಡು ಜೈ ಇದಕ್ಕೆ ತುಂಬ ಫೇಮಸ್. ಎಲ್ಲಿ ಹೋದ್ರು ಕರ್ನಾಟಕ ಅಂತ ಹೇಳಿದ್ರೆ ಶ್ರೀಗಂಧ, ಕಾಫಿ, ಕಿತ್ತಳೆ, ಏಲಕ್ಕಿ ಅಂತಲೇ ಹೇಳ್ತಾರೆ. ಮತ್ತು ಈ ಭಾಷೆ ತುಂಬ ಸಂತೋಷಕರವಂಥ ಭಾಷೆ. ಒಂದು ಸಲ ನಮ್ಮ ಕ್ರಿಕೆಟ್ ಟೀಮ್, ಇಂಡಿಯಾದ ಕ್ರಿಕೆಟ್ ಟೀಮ್ನಲ್ಲಿ 8 ಜನ ಕರ್ನಾಟಕದವರೇ ಇರ್ತಿದ್ರು. ಒಳ್ಳೆ ಒಳ್ಳೆ ಮ್ಯಾಚ್ಗಳು ಆಗುವಾಗ ಅವರು ಕನ್ನಡದಲ್ಲೇ ಮಾತಾಡ್ತಿದ್ರು. ಅದೊಂದು ನಮಗೆ ದೊಡ್ಡ ಹೆಮ್ಮೆ. ಅದರಿಂದ ತಾವೆಲ್ಲರೂ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು, ಸರ್ ಅವಾಗಲೇ ಹೇಳಿದಾಗೆ ಕನ್ನಡ ಅಂತ ಹೇಳಿದ್ರೆ ಕೀಳಿರಿಮೆ ಬರಬಾರದು. ಕನ್ನಡವನ್ನು ಎಲ್ಲರೂ ಎಲ್ಲಿ ಹೋದ್ರು ಕನ್ನಡದಲ್ಲೇ ಮಾತಾಡಿ. ಈಗ ನೋಡಿ, ಕೇರಳದಲ್ಲಿ ಹೋದ್ರೆ ಕೇರಳ ಬಿಟ್ಟು ಕನ್ನಡ ಮಾತಾಡೋಲ್ಲ, ಬೇರೆ ಭಾಷೆ ಮಾತಾಡಲ್ಲ. ಅದೇ ರೀತಿ ನೀವು ಎಲ್ಲಿ ಹೋದ್ರು, ನೀವು ಯಾರ ಜೊತೆ ಮಾತಾಡಬೇಕು ಕನ್ನಡದಲ್ಲಿ ಟ್ರೈ ಮಾಡಿ, ನಮ್ಮ ಭಾಷೆ ಬೆಳೆಯುತ್ತೆ. ಅದು ಇಂಪಾರ್ಟೆಂಟ್. ಮತ್ತು ನೀವು ಕನ್ನಡವನ್ನು ಕೀಳಿರಿಮೆ ಮಾಡಬೇಡಿ. ಅನೇಕ IAS, KAS ಅಧಿಕಾರಿಗಳು ಕನ್ನಡದಲ್ಲೇ ಓದಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಆ ಕನ್ನಡಕ್ಕೆ ತಾವೆಲ್ಲರೂ
ಪಠ್ಯ ಭಾಷೆ ಎಲ್ಲ ಇರ್ತಕ್ಕಂಥದ್ದು, ಮಾಧ್ಯಮ ಕನ್ನಡ ಇರ್ತಕ್ಕಂಥದ್ದು. ಇವತ್ತು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವರು ಉನ್ನತ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥದ್ದು ನಾವು ನೋಡ್ಬೋದು. ನಮ್ಮ ದೇಶದ ಅಲ್ಲಿ ಪ್ರಧಾನಿ ನಮ್ಮ ದೇವೇಗೌಡರು ದೇಶದ ಪ್ರಧಾನಿ ಆಗಿರಲಿಕ್ಕೆ ಉನ್ನತ ಹುದ್ದೆಗಳಲ್ಲಿ ಇದ್ದಂತ ನಾವು ನೋಡ್ತಾ ಇದ್ದೇವೆ. ಅದರಿಂದ ನೀವೆಲ್ಲ ವಿದ್ಯಾರ್ಥಿಗಳು ಏನು ಕನ್ನಡ ನುಡಿ ಬಗ್ಗೆ ಚೆನ್ನಾಗಿ ಬರೆದು ಕಲಿಯುವ ಬಗ್ಗೆ ಕಲಿತ್ಕೋಬೇಕು. ಇನ್ನೊಂದು ಇವತ್ತು ನಮ್ಮ ಶಾಲೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟೆ, ಕುಶಾಲನಗರ. ನಾಪೋಕ್ಲು ಸಮೀಪದ ಕುಂದಚೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಟ್ಟಿಮನೆ ಭಾಗದಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕ್ರೀಡಾಕೂಟಗಳ ಆಯೋಜನೆಯಿಂದ ಸಮುದಾಯದಲ್ಲಿ ಬಾಂಧವ್ಯ ವೃದ್ಧಿಸಲು ಸಾಧ್ಯ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ತಿಳಿಸಿದರು. ಚೆಟ್ಟಿಮನಿ ಭಾಗದಲ್ಲಿ ಪೂವಲಮಾನಿ ಭಾಗದಲ್ಲಿ ಆಯೋಜಿಸಲಾಗಿದ್ದ 4ನೇ ವರ್ಷದ ಶಾರದಾ ಪೂಜಾ ಹಾಗೂ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ನಮ್ಮ ಪೂರ್ವಿಕರ ಕಾಲದಿಂದ ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವ ಕ್ರೀಡೆ ಗ್ರಾಮೀಣ ಮಟ್ಟದಲ್ಲಿ ಹಚ್ಚ ಹಸಿರಾಗಿದೆ. ಇದರಿಂದ ಗ್ರಾಮಗಳ ಸಾಮರಸ್ಯಕ್ಕೆ ಕಾರಣವಾಗಿದೆ ಎಂದರು. ಪೂವಲಮಾನಿಯ ನಾಗರಿಕ ಸೇವಾ ಸಮಿತಿಯವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾರದಾ ಪೂಜೆಯ ಪ್ರಸಾದ ಸ್ವೀಕರಿಸಿ ಬಳಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಕ್ರೀಡಾಪಟುಗಳನ್ನು ಪರಿಚಯಿಸಿಕೊಂಡು ಶಾಸಕರು ಶುಭ ಹಾರೈಸಿದರು. ಇದಕ್ಕೂ ಮೊದಲು ಅತಿಥಿಗಳನ್ನ ಪೂರ್ಣಕುಂಭದೊಂದಿಗೆ ಗೌರವಪೂರ್ಣವಾಗಿ ಸ್ವಾಗತ ಕೋರಲಾಯಿತು. ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ಸುರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಕುಂದಚೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಪಿ ದಿನೇಶ್, ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಪುಷ್ಪ, ಕುಂದಚೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸಪ್ಪ, ಹ್ಯಾರಿಸ್, ವಕೀಲರಾದ ಸುನಿಲ್ ಪತ್ರಾವೋ, ನಾಪೋಕ್ಲು ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್, ಚಟ್ಟಿಮನಿ ವಲಯ ಅಧ್ಯಕ್ಷರಾದ ಕೀರ್ತಿ ಉತ್ತಪ್ಪ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಸುನಿಲ್ ಪತ್ರಾವರವರೇ, ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಹ್ಯಾರಿಸ್ ಅವರು, ಸೇವಾ ಸಮಿತಿಯ ಅಧ್ಯಕ್ಷರು ಆದಂಥ ಸುರೇಂದ್ರ ಅವರು, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ಈ ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂಥ ಎಲ್ಲ ಸ್ನೇಹಿತರೆ, ಬಂಧು ಭಗಿನಿಯರೇ, ಆತ್ಮೀಯರೇ, ಈಗಾಗಲೇ ಹೇಳಿದ ಹಾಗೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮತ್ತು ಮುಖ್ಯವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ನಡ್ಕೊಂಡ್ಬಂದಿರುವಂಥ ಹಲವಾರು ಕ್ರೀಡೆಗಳನ್ನು, ಸ್ಪರ್ಧೆಗಳನ್ನು ನಾವು ಮರ್ತೋಗ್ತೀವಿ. ಆದರೆ ಮೊನ್ನೆ ಕೂಡ ಮರಂದೋಡ ಅಂತ ಹೇಳುವಂಥ ಒಂದು ಗ್ರಾಮ ಕಕ್ಕಬೆ ಪಂಚಾಯಿತಿಯನ್ನು ನೋಡಿದ್ದೆ. ಅಲ್ಲಿ ಒಂದು ನಾವೆಲ್ಲ ಸಣ್ಣ ಮಕ್ಕಳ ಇದ್ದಾಗ ಆಡ್ತಾ ಇದ್ದಂಥ ಆಟ, ಗೋಣಿ ಚೀಲದೊಳಗೆ ಕಾಲಿಟ್ಟು ತಳ್ಳುವಂಥದ್ದು. ಅದು ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ಇನ್ನೂ ಕೂಡ ಈ ಒಂದು ಹಳೆ ಕಾಲದ ಪ್ರಾಚೀನ ಕ್ರೀಡೆ ಅಂತ ಹೇಳ್ಬೋದು, ಅದನ್ನು ಗ್ರಾಮದಲ್ಲಿ ಆಡ್ತಾ ಇದ್ದರೆ ಅದೇ ನಮ್ಮ ನಿಜವಾದ ಸಂಸ್ಕೃತಿ. ಅಲ್ಲೇ ನಮ್ಮ ಆರೋಗ್ಯಕ್ಕೆ, ಮಾನಸಿಕ ದೈಹಿಕ ಎರಡೂ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಪೂರ್ವಜರು ಹೊತ್ತು ನಿರ್ಮಾಣ ಮಾಡಿರುವಂಥ ಹಲವಾರು ಕ್ರೀಡೆಗಳಿವೆ. ಈಗ ಹೊಸ ಹೊಸ ಕ್ರೀಡೆ ಬಂದಿದೆ, ಅದು ಹಳೆಯದನ್ನು ಬಿಡಬಾರ್ದಲ್ಲ. ಆ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಅದನ್ನು ಉಳಿಸುವಂಥ ಕೆಲಸ ಭಾಳ ಮುಖ್ಯ. ಆ ಕೆಲಸವನ್ನು ಇವತ್ತು ನಾಗರಿಕ ಸೇವಾ ಸಮಿತಿಯವರು ಇಲ್ಲಿ ಚೆಟ್ಟಿಮಣಿಯಲ್ಲಿ ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ. ಮಾಡ್ತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ಣವಾದಂಥ ಬೆಂಬಲ, ಸಹಕಾರ, ನೆರವು ಎಲ್ಲವನ್ನು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ನಾಗರಿಕನಾಗಿ ನೀಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ತಾವೆಲ್ಲ ಕೂಡ ಕ್ರೀಡೆಯಲ್ಲಿ ಮುಂದಕ್ಕೆ ಆಟಗಳನ್ನು ಮಾಡಬೇಕು. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ, ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿರುವಂಥ ಒಂದು ಸಾಮರಸ್ಯ ಏನಿದೆ ಅದನ್ನು ಕಾಪಾಡಿಕೊಳ್ಳಿ, ಅದು ಭಾಳ ಮುಖ್ಯ. ಅದನ್ನು ಕಾಪಾಡಿಕೊಂಡು ಇರುವಂಥ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ. ಸ್ಪರ್ಧೆ ಅಂತ ಹೇಳಿದಾಗ ಗೆಲುವು, ಸೋಲು ಇವೆಲ್ಲ ಸಹಜವಾಗಿರ್ತದೆ. ಅದೆರಡನ್ನು ಸಮಾನವಾಗಿ ಸ್ವೀಕರಿಸಬೇಕು. ಸೋತಾಗೂ ಸಂತೋಷವಾಗಿರಬೇಕು, ಗೆದ್ದಾಗೂ ಸಂತೋಷವಾಗಿರಬೇಕು. ಆ ರೀತಿಯಾದಂಥ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ಅದೇ ಕ್ರೀಡೆ, ಅದೇ ನಿಜವಾದಂಥ ಕ್ರೀಡೆ ಅಂತ. ಅದರಿಂದ ತಮಗೆಲ್ಲ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ನಾಗರಿಕ ಸೇವಾ ಸಮಿತಿ ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸಿ, ಇವತ್ತು ನವೆಂಬರ್ 1ನೇ ತಾರೀಕು ತಮಗೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೂಡ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಹಾಸನದ ಹಳೆ ಈದ್ಗಾ ಮೈದಾನದಲ್ಲಿರುವ ಶಾಹೀನ್ ಲರ್ನ್ ಅಕಾಡೆಮಿ ಶಾಲೆ ವತಿಯಿಂದ ಸಾಹಿತಿ ಪ್ರತಿಮಾ ಹಾಸನ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಹಾಸನದ ಹಳೆ ಈದ್ಗಾ ಮೈದಾನದಲ್ಲಿ ಹೊಸ ಲೈನ್ ರಸ್ತೆಯಲ್ಲಿರುವ ಶಾಹೀನ್ ಗ್ಲನ್ ಅಕಾಡೆಮಿಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಸಾಹಿತಿ, ಶಿಕ್ಷಕಿ, ಸಾಮಾಜಿಕ ಚಿಂತಕಿ, ಪತ್ರಕರ್ತೆ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಎಚ್.ಎಸ್. ಪ್ರತಿಮಾ ಹಾಸನ್ ರವರನ್ನು ಆಹ್ವಾನಿಸಿ ಚಿತ್ರಕಲಾ ಸ್ಪರ್ಧೆಯ ತೀರ್ಪುಗಾರರನ್ನಾಗಿ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಡಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕನ್ನಡವನ್ನು ಉಳಿಸುವುದು ದೊಡ್ಡ ಸವಾಲಾಗಿಬಿಟ್ಟಿದೆ. ಅದರ ಉಳಿವಿನಂತ ಕಾರ್ಯನಿರ್ವಹಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಕರುನಾಡಿನಲ್ಲಿ ವಾಸಿಸುವ ಪ್ರತಿಯೊಬ್ಬರು ತನ್ನ ಜನ್ಮದ ಋಣ ತೀರಿಸಿಕೊಳ್ಳಬೇಕೆಂದರೆ ಕರುನಾಡು ಹಾಗೂ ಕನ್ನಡಕ್ಕೆ ಋಣಿಯಾಗಿರಬೇಕು. ಕನ್ನಡ ನಾಡು ನುಡಿಯನ್ನು ಉಳಿಸಬೇಕಾದರೆ ನಮ್ಮ ಮನೆಗಳಿಂದಲೇ ಕನ್ನಡವನ್ನು ಹೇಳಿಕೊಡುತ್ತಾ ಮಾತನಾಡಬೇಕು. ಸಾವಿರಾರು ವರ್ಷ ಇತಿಹಾಸವನ್ನು ಹೊಂದಿರುವ ಕನ್ನಡಕ್ಕೆ ತನ್ನದೇ ಆದ ಅಸ್ತಿತ್ವವನ್ನು ಒಳಗೊಂಡಿದೆ. ಕನ್ನಡ ಭಾಷೆಗೆ ಯಾವ ಧರ್ಮವೂ ಇಲ್ಲ, ಯಾವ ಜಾತಿಯೂ ಇಲ್ಲ. ಕರುನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಸಹ ಕನ್ನಡವನ್ನು ಮಾತನಾಡುತ್ತಾ ಕನ್ನಡ ಭಾಷೆಯ ಮಹತ್ವ ತಿಳಿದು ಕನ್ನಡ ಬಾರದವರಿಗೆ ಹೇಳಿಕೊಡುವ ಕೆಲಸವನ್ನು ಮಾಡಬೇಕು. ಇಂದು ಈ ಶಾಲೆಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸ್ಪರ್ಧೆಯನ್ನು ಏರ್ಪಡಿಸುತ್ತಾ ಮಕ್ಕಳಿಗೆ ಕರ್ನಾಟಕದ ಹಾಗೂ ಕನ್ನಡದ ಮಹತ್ವವನ್ನು ತಿಳಿಸುತ್ತಾ ಶಾಲೆಯ ಅಭಿವೃದ್ಧಿಯನ್ನು ಹೊಂದಲು ಪ್ರಯತ್ನ ಪಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದು ಪ್ರತಿಮಾ ಹಾಸನ್ ತಿಳಿಸಿದರು. ಶಾಲೆಯ ಮಕ್ಕಳಿಗೆ ಕರ್ನಾಟಕದ ಹಾಗೂ ಕನ್ನಡದ ಬಾವುಟದ ಚಿತ್ರವನ್ನು ಬಿಡಿಸಲು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿ ಅತ್ಯುತ್ತಮವಾಗಿ ಬಿಡಿಸಿದಂತ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಿ ಎಲ್ಲಾ ಮಕ್ಕಳಿಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರಮಾಣ ಪತ್ರಗಳನ್ನು ನೀಡಲಾಯಿತು. ಶಾಲೆಯ ಎಲ್ಲ ಮಕ್ಕಳಿಗೆ ಸಿಹಿ ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರು ನಸರುಲ್ಲಾ ಮುಜಾಮಿಲ್ ಪಾಷಾ, ಸಂಯೋಜಕರು, ಅಧ್ಯಕ್ಷರು ಇಂತಿಯಾಜ್ ಪಾಷಾ, ಶಮಾ ಅಮ್ರೀನ್, ಶಿಕ್ಷಕ ವೃಂದದವರು ಇನ್ನು ಹಲವಾರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಮೂರ್ನಾಡಿನ ಬಾಚೆಟ್ಟೀರ ಲಾಲು ಮುದ್ದಯ್ಯ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾ ಕುಂಬಾರ ಸಂಘದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಜಿಲ್ಲೆಯಲ್ಲಿ ವಿವಿಧ ಜನಾಂಗದವರು ಕ್ರೀಡಾಕೂಟಗಳನ್ನು ಆಯೋಜಿಸುವುದರ ಮೂಲಕ ಸಾಮರಸ್ಯಕ್ಕೆ ಕಾರಣರಾಗುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದರು. ಸಮೀಪದ ಮೂರ್ನಾಡಿನ ಬಾಟೆಚಿರ ಲಾಲು ಮುದ್ದಯ್ಯ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾ ಕುಲಾಲ ಸಂಘದ ಆಶ್ರಯದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಚಾಂಪಿಯನ್ಸ್ ಟ್ರೋಫಿ 2025 ಸೀಸನ್ 1 ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಜನಾಂಗದ ನಡುವೆ ಸಾಮರಸ್ಯ ಮೂಡುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳು ಸಹಕಾರಿ. ಸಣ್ಣ ಸಣ್ಣ ಸಮುದಾಯದವರು ಉತ್ಸುಕರಾಗಿ ಕ್ರೀಡಾಕೂಟವನ್ನು ಆಯೋಜಿಸಿರುವುದು ಆರೋಗ್ಯಕರ ಬೆಳವಣಿಗೆ. ಅವರನ್ನು ಮುಖ್ಯವಾಹಿನಿಗೆ ತರುವ ಕಾರ್ಯ ಆಗಬೇಕಾಗಿದೆ ಎಂದರು. ಹಿಂದುಳಿದ ವರ್ಗದವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕಾಗಿದೆ. ಅದಕ್ಕಾಗಿ ಸರ್ಕಾರದಿಂದ ಪ್ರೋತ್ಸಾಹ ಅಗತ್ಯವಿದೆ ಎಂದರು. ಜೇನಂಡ ಕಪ್ ಹಾಕಿ ಪಂದ್ಯಾಟಕ್ಕೆ ಸಂಬಂಧಿಸಿದಂತೆ ಲಾಂಛನ ಬಿಡುಗಡೆ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ನಿವಾಸದ ಬೆಂಗಳೂರಿನಲ್ಲಿ ಭಾನುವಾರ ನಡೆಯಲಿದ್ದು 2 ದಿನಗಳ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಜಿಲ್ಲಾ ಕುಲಾಲ ಸಂಘದ ಅಧ್ಯಕ್ಷ ಕುಶಾಲಪ್ಪ ಮೂಲ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ್ದ ಕಾರ್ಯಕ್ರಮದಲ್ಲಿ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಶಾನ್ ರೈ, ಯುವ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಕುಲಾಲ್ ಮೂರ್ನಾಡು, ಕುಲಾಲ ಸಂಘದ ಖಜಾಂಚಿ ಗಿರೀಶ್, ಕ್ರೀಡಾ ಸಮಿತಿ ಅಧ್ಯಕ್ಷ ರಮೇಶ್ ಕೆಆರ್, ಶಾಂತಕುಮಾರ್ ಕೆಡಿ, ರಾಮ ಮಂಚಿಕೆರೆ, ದೇವಯ್ಯ ಹೆಮ್ಮಾಡು, ಚಿನ್ನಪ್ಪ ವಿರಾಜಪೇಟೆ, ಎಂಡಿ ನಾಣಯ್ಯ, ಹರೀಶ್ ಮಡಿಕೇರಿ, ಪದಾಧಿಕಾರಿಗಳು ಹಾಗೂ ಸಮುದಾಯದ ಬಾಂಧವರು ಉಪಸ್ಥಿತರಿದ್ದರು. ನಂತರ ವಿವಿಧ ತಂಡಗಳ ನಡುವೆ ಪಂದ್ಯಾಟ ಜರುಗಿದವು. 2 ದಿನಗಳ ಕಾಲ ಕ್ರೀಡಾಕೂಟ ನಡೆಯಲಿದೆ. ಸಮಿತಿ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ಕೂಡ ನನ್ನ ಅವೆಲ್ಲ ಕರೆದು ಬಹಳ ಹೆಚ್ಚು ಪ್ರೀತಿ, ಗೌರವ, ವಿಶ್ವಾಸದಿಂದ ಹಾಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿ ಒಂದು 2 ಹಂಚಿಕೆಗಳನ್ನು ಕೂಡ ಹಂಚಲಿಕ್ಕೆ ಸಮಯ ಕೊಟ್ಟಿದ್ರಿ. ಇವತ್ತು ಈ ಕ್ರೀಡಾಕೂಟಕ್ಕೆ ಬರಲೇಬೇಕು ಅಂತೇಳಿ ಎಲ್ಲ ಸಮಿತಿಯ ಸದಸ್ಯರು, ಶಾಂತಕುಮಾರ್ ಅವರೆಲ್ಲರೂ ಕೂಡ ಒತ್ತಾಯ ಮಾಡಿದ್ರು. ಮೊನ್ನೆ ಬೆಂಗಳೂರು ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ನಮ್ಮ ಭಾಷಿಕ ಸಮಾಜದವರ ನಿಯೋಗ, ಕೆಂಪಟ್ಟಿ ಸಮಾಜದ ನಿಯೋಗ ಮತ್ತು ಕೊಡವ ಹಾಕಿ ಚೇನಂಡ ಕುಟುಂಬಸ್ಥರ ಲೋಗೋ ಬಿಡುಗಡೆ ಎಲ್ಲ ಕೂಡ ಮುಖ್ಯಮಂತ್ರಿಗಳ ಮುಂದಾಳತ್ವದಲ್ಲಿ ನಡೆಯಲಿದೆ. ಅದರಿಂದ ಹೋಗಿ ಆ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಕಾರ್ಯಕ್ರಮ ಮತ್ತು ಬೇಗ ಹೋಗಬೇಕು ಅಂತೇಳಿ ಹೊರಟಿದ್ವಿ. ಶಾಂತಕುಮಾರ್ ಅವರು ಬರಲೇಬೇಕು ಹೇಳಿ ಒತ್ತಾಯ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಾರೆ. ಬಹಳ ಸಂತೋಷದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮತ್ತು ನಿರೂಪಣೆ ಮಾಡಿ ಸ್ವಾಗತ ಮಾಡುವಂಥ ಸ್ನೇಹಿತರು ನವೀನ್ ಗುಲಾಮ್ ಅವರು ಒಳ್ಳೆಯ ಮಾತನಾಡಿದ್ದಾರೆ. ಭದ್ರವಾಗಿ ಕೊಡಗಿನಲ್ಲಿ ನಾವು ಇರಬೇಕಾದ್ರೆ ಕೆಲವು ಯೋಜನೆಗಳನ್ನು ಮಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಭದ್ರತೆ ಅವಶ್ಯಕತೆ ಇಲ್ಲ, ನೀವು ಸುಭದ್ರವಾಗಿ ಇರ್ತೀರಾ ಇಲ್ಲಿ ಅಂತ ಹೇಳುವಂಥ ಮಾತನಾಡಿದ್ದಾರೆ. ಆದರೆ ಕೊಡಗಿನಲ್ಲಿ ಎಲ್ಲ ಸಮುದಾಯಗಳು, ಎಲ್ಲ ವಿವಿಧ ಜನಾಂಗಗಳು
ವೃತ್ತಿಪರ ಎನ್ನುವಂಥದ್ದು ಎಲ್ಲರೂ ಒಂದಾದರೆ ಮಾತ್ರ ಕೊಡುಗೆ ಆಗುತ್ತೆ. ಒಬ್ಬರನ್ನ ಬಿಟ್ಟು ಒಬ್ಬರು ಕೊಡಗಿನ ನಾಡಾಗಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ತನ್ನದೇ ಆದ ಇತಿಹಾಸ ಇದೆ, ಚರಿತ್ರೆ ಇದೆ, ಎಲ್ಲ ಸಮಾಜದಲ್ಲೂ ಕೂಡ ಇರ್ತದೆ. ಹಾಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ. ಸಣ್ಣ ಸಣ್ಣ ಸಮುದಾಯಗಳು ಹಲವಾರು ವರ್ಷಗಳಿಂದ ತಮ್ಮ ವೃತ್ತಿಯನ್ನು ಮಾಡಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಂಡು ಬಂದಿರುವಂಥದ್ದನ್ನು ಗುರುತಿಸಿ ಅವರೆಲ್ಲರೂ ಕೂಡ ಒಗ್ಗಟ್ಟಿಂದ ಬದುಕಬೇಕು, ಸಂಘಟಿಸಿದ ಬಾಳನ್ನು ನಡೆಸಬೇಕು ಅಂತ ಹೇಳುವಂಥದ್ದೇ ಉದ್ದೇಶ ಆಗಿದೆ. ಇದರಿಂದ ಯಾವುದೇ ಯೋಜನೆಯನ್ನು ಕೂಡ ಹಿಂದುಳಿದ ವರ್ಗಗಳು ಮುಂಬರಬೇಕು ಅಂತ ಹೇಳುವಂಥ ಯೋಜನೆಗಳನ್ನು ಖಂಡಿತವಾಗಿ ಜಾರಿಗೆ ತರೋದಕ್ಕೆ ನನ್ನ ಮತ್ತು ನಮ್ಮ ಸರ್ಕಾರ ಎಲ್ಲರೂ ಕೂಡ ಸದಾಕಾಲ ಬೆಂಬಲ ಇರ್ತದೆ ಅಂತ ನಾನು ಯಾಕೆ ಮಾತ್ರ ಹೇಳ್ತೀನಿ ಅಂದರೆ, ನಮ್ಮ ಸಂವಿಧಾನದಲ್ಲಿ ವಿಶೇಷ ಜನ ಸಂವಿಧಾನವನ್ನು ಓದಿದ್ದೀರ ನನಗೆ ಗೊತ್ತಿಲ್ಲ, ಓದಿಲ್ಲ ಅಂದರೆ ದಯವಿಟ್ಟು ಓದ್ಕೋಬೇಕು. ಸಂವಿಧಾನದ 15ನೇ ಅನುಚ್ಛೇದದಲ್ಲಿ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪೊಲೀಸ್ ವಿಶ್ರಾಂತ ಗೃಹದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರೈರವರ ನೇತೃತ್ವದಲ್ಲಿ ಕನಕದಾಸ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಸಲಾಯಿತು. ಹಾಸನದ ಶಾಹೀನ್ ಲರ್ನ್ ಅಕಾಡೆಮಿ ಶಾಲೆ ವತಿಯಿಂದ ಸಾಹಿತಿ ಪ್ರತಿಮಾ ಹಾಸನ್ ಅವರಿಗೆ ಸನ್ಮಾನಿಸಿ ಗೌರವ ನೀಡಲಾಯಿತು. ಕುಶಾಲನಗರ ಪಟ್ಟಣದಲ್ಲಿ ಎಸ್ಐಟಿಯು ಸಂಘಟನೆ ವತಿಯಿಂದ 6ನೇ ಕೊಡಗು ಜಿಲ್ಲಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮರುಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.